ಹಾಯ್ ಗಾಯ್ಸ್ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಅವರ್ ಎದು ಯೂಟ್ಯೂಬ್ ಚಾನಲ್. ಸೊ ಫಸ್ಟ್ ಆಫ್ ಆಲ್ ನಾನು ಇವತ್ತು ಕ್ಲೌಡ್ ಕಂಪ್ಯೂಟಿಂಗ್ದು ಸಿಲೆಬಸ್ ಹೆಂಗಿದೆ, ಒಂದೊಂದು ಮಾಡ್ಯೂಲಲ್ಲಿ ನೀವು ಏನು ಕಲಿತೀರಾ ಮತ್ತು ಈ ಒಂದು ಸಬ್ಜೆಕ್ಟು ಔಟ್ಕಮ್ ಏನು ಅಂತ ನಾನು ಇವತ್ತು ನಿಮಗೆ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ. ಸೊ ಇವಾಗ ನೋಡಿ, ಎಲ್ಲ ಸಬ್ಜೆಕ್ಟ್ಗಳಿಗೂ ಕೂಡ ಒಂದು ಔಟ್ಕಮ್ಸ್ ಅಂತ ಇರುತ್ತೆ. ಔಟ್ಕಮ್ ಅಂದರೆ ಏನು? ಇವಾಗ ನೀವು ಆ ಸಬ್ಜೆಕ್ಟ್ನ ಕಂಪ್ಲೀಟಾಗಿ ಕಲ್ತ ಮೇಲೆ ನೀವು ಅದನ್ನು ಪ್ರಾಕ್ಟಿಕಲ್ ಆಗಿ ಏನು ಇಂಪ್ಲಿಮೆಂಟ್ ಮಾಡಬೇಕು ಅಂತ ಪ್ರತಿಯೊಂದು ಸಬ್ಜೆಕ್ಟಲ್ಲಿ ಕೊಟ್ಟಿರ್ತಾರೆ. ಓಕೆನಾ? ಸೊ ಎಲ್ಲ ಕಾಲೇಜಸಲ್ಲೂ ಕೂಡ ಯಾವ ಕಾಲೇಜಸಲ್ಲೂ ಕೂಡ ಪ್ರಾಕ್ಟಿಕಲ್ ಇಂಪ್ಲಿಮೆಂಟೇಷನ್ ಅನ್ನೋದು ಮಾಡಲ್ಲ. ಹೇಳ್ಬೇಕಂದ್ರೆ ಅವರು ಪೋರ್ಷನ್ಸೇ ಕಂಪ್ಲೀಟ್ ಮಾಡಲ್ಲ ಗೈಸ್. ನೀವೇ ನೋಡಿರ್ತೀರಾ, ಮಾಡ್ಯೂಲ್ 4 ವರೆಗೂ ಬರ್ತಾರೆ, ಮಾಡ್ಯೂಲ್ 4, 5 ಬಿಟ್ಟೇ ಇರ್ತಾರೆ. ಸೊ ಪೋರ್ಷನ್ಸೇ ಕಂಪ್ಲೀಟ್ ಮಾಡಲ್ಲ, ಇನ್ನು ಪ್ರಾಕ್ಟಿಕಲ್ ಇಂಪ್ಲಿಮೆಂಟೇಷನ್ ನಿಮ್ಗೆ ಹೇಳ್ಕೊಡ್ತಾರಾ? ಸೊ ನಾನು ಎಕ್ಸಾಂಪಲೇ ಕೊಡ್ತೀನಿ. ಸೊ ನೀವು ಲಾಸ್ಟ್ ಸೆಮಿಸ್ಟರ್ ನೀವು ಓದಿದ್ದೀರಾ, ಲೈಕ್ AI ಸಬ್ಜೆಕ್ಟ್ ನೀವು ಓದಿದ್ದೀರಾ, ಅದನ್ನು ನೀವು ಸಿಲೆಬಸ್ನ ನೋಡಿದಾಗ ಆ ಒಂದು ಸಬ್ಜೆಕ್ಟ್ಗೆ ಪರ್ಟಿಕ್ಯುಲರ್ ಔಟ್ಕಮ್ ಏನಿತ್ತು ಗೊತ್ತಾ? ನೀವು ಆ ಸಬ್ಜೆಕ್ಟ್ನ ಓದಿದ್ಮೇಲೆ ಯು ವಿಲ್ ಬಿ ಕೇಪಬಲ್ ಆಫ್ ಬಿಲ್ಡಿಂಗ್ ಚಾಟ್ ಬೋಟ್ ಅಂತ ಇತ್ತು. ಅರ್ಥ ಆಯ್ತಾ? ಆದರೆ ಯಾವ ಕಾಲೇಜಸಲ್ಲಾದರೂ ಕೂಡ ಅಥವಾ ಯಾವ ಕಾಲೇಜ್ ಸ್ಟೂಡೆಂಟ್ ಆದರೂ ಕೂಡ, ಸೊ ನಾನು AI ಸಬ್ಜೆಕ್ಟ್ ಓದಾದ್ಮೇಲೆ ಯಾರಾದರೂ ಕೂಡ ನೀವು ಚಾಟ್ ಬೋಟ್ನ ಇಂಪ್ಲಿಮೆಂಟ್ ಮಾಡಿದ್ದೀರಾ? ಓಕೆ, ಅದನ್ನು ಪ್ರಾಕ್ಟಿಕಲ್ ಆಗಿ ಯಾವ ರೀತಿ ಅಪ್ರೋಚ್ ಮಾಡಬೇಕಂತ ಆದರೂ ನಿಮ್ಮ ಕಾಲೇಜಲ್ಲಿ ಟೀಚರ್ಸ್ ಹೇಳ್ಕೊಟ್ಟಿದ್ದಾರಾ? ಇಲ್ಲ. ಸೊ ಜಸ್ಟ್ ಅವರು ಪೋರ್ಷನ್ ಮಾಡೋದಕ್ಕೆ ಅವರು ತುಂಬ ಟೈಮ್ ತೊಗೊಳ್ತಾರೆ. ಆ ಥರ ಎಲ್ಲ ಮಾಡೋದು. ನಿಮಗೆ ಪ್ರಾಕ್ಟಿಕಲ್ ಇಂಪ್ಲಿಮೆಂಟೇಷನ್ ಅನ್ನೋದಿರಲ್ಲ. ಆ್ಯಕ್ಚುಲಿ ಹೇಳಬೇಕು ಅಂದರೆ ಸ್ಟಾರ್ಟಿಂಗು ಅವ್ರ ಸಿಲೆಬಸ್ ಕಾಪಿ ಅನ್ನೋದೇ ನಿಮಗೆ ಹೇಳ್ಕೊಡ್ತಾರೋ ಇಲ್ವೋ ಅನ್ನೋದು ನನಗೆ ಐ ಡೋಂಟ್ ಹ್ಯಾವ್ ಕ್ಲಾರಿಟಿ ಇನ್ ದ್ಯಾಟ್. ಓಕೆನಾ? ಸೊ ಅದಾದರೆ ನಿಮಗೆ ಒಂದು ಕ್ಲಿಯರ್ ಆಗಿ ಒಂದು ಸಬ್ಜೆಕ್ಟಲ್ಲಿ ಏನಿದೆ ಮತ್ತು ಈ ಒಂದು ಸಬ್ಜೆಕ್ಟಲ್ಲಿ ಯಾವ್ಯಾವ ಟಾಪಿಕ್ಸ್ ಇದೆ, ಒಂದೊಂದು ಮಾಡ್ಯೂಲಲ್ಲಿ ನಾನು ಏನು ಕಲಿತೀನಿ, ಆಮೇಲೆ ಓವರಾಲ್ ಆಗಿ ನಾನು ಏನು ಕಲಿತು, ಆಮೇಲೆ VTU ಸಿಲೆಬಸ್ಸಲ್ಲಿ ಪ್ರತಿಯೊಂದು ಸಬ್ಜೆಕ್ಟ್ಗೂ ಏನು ಔಟ್ಕಮ್ ಇರುತ್ತೆ, ಅಂದರೆ ನೀವೇನು ಪ್ರಾಕ್ಟಿಕಲಾಗಿ ಇಂಪ್ಲಿಮೆಂಟ್ ಮಾಡ್ತೀರಾ. ಸೊ ಆ ಒಂದು ಸಿಲೆಬಸ್ ಓದಾದ್ಮೇಲೆ ನೀವು ಎಷ್ಟು ಕೇಪಬಲ್ ಇರ್ತೀರಾ ಇಂಪ್ಲಿಮೆಂಟ್ ಮಾಡೋದಕ್ಕೆ, ಏನು ಇಂಪ್ಲಿಮೆಂಟ್ ಮಾಡಬೇಕು ಅನ್ನೋದು ಅವರೇ ಕೊಟ್ಟಿರ್ತಾರೆ. ಓಕೆನಾ? ಸೊ ಇವತ್ತು ನಾವು ಕ್ಲೌಡ್ ಕಂಪ್ಯೂಟಿಂಗ್ ಬಗ್ಗೆ ನಾವು ನೋಡ್ತಾ ಹೋಗೋಣ. ಆ್ಯಕ್ಚುಲಿ ಇದು ಸಬ್ಜೆಕ್ಟ್ ಕೋಡ್ ಬಂದ್ಬಿಟ್ಟು BCS 601. ಆಮೇಲೆ ಇದು IPCC ಸಬ್ಜೆಕ್ಟು. ಓಕೆನಾ? ಆಮೇಲೆ ಇಲ್ಲಿ ಇದರದ್ದು ಕ್ರೆಡಿಟ್ಸ್ ಬಂದು 4 ಕ್ರೆಡಿಟ್ಸ್ ಇರುತ್ತೆ. ಓಕೆ. ಸೊ 50 ಮಾರ್ಕ್ಸ್ ಕಾಲೇಜ್ ಕಡೆಯಿಂದ ಕೊಡ್ತಾರೆ, 50 ಮಾರ್ಕ್ಸು ನೀವು ಎಕ್ಸಾಮ್ ಬರೆದು ಲೈಕ್ 100 ಮಾರ್ಕ್ಸ್ನ ಅವರು 50 ಮಾರ್ಕ್ಸ್ಗೆ ಕನ್ವರ್ಟ್ ಮಾಡ್ತಾರೆ. ರೈಟ್? ಸೊ ಅಷ್ಟೇ. ಸೊ ಇವಾಗ ನಾವು ಈ ಒಂದು ಕ್ಲೌಡ್ ಕಂಪ್ಯೂಟಿಂಗ್ ಅಂದರೆ ಏನು, ಫಸ್ಟ್ ಆಫ್ ಆಲ್ ಅದನ್ನು ತಿಳ್ಕೊಳ್ಳೋಣ. ಕ್ಲೌಡ್ ಕಂಪ್ಯೂಟಿಂಗ್ ಅಂತ ಅಂದರೆ ನೀವು ಯಾವ ರೀತಿ ಕಂಪ್ಯೂಟರ್ಸ್ನ ಮತ್ತು ಸ್ಟೋರೇಜ್ನ ಸಾಫ್ಟ್ವೇರ್ನ ಯೂಸ್ ಮಾಡ್ತೀರಾ ಯೂಸಿಂಗ್ ಇಂಟರ್ನೆಟ್. ಓಕೆನಾ? ನಿಮ್ಮ ಓನ್ ಕಂಪ್ಯೂಟರ್ ಅಥವಾ ನಿಮ್ಮ ಕಾಲೇಜ್ ಸಿಸ್ಟಮ್ಗಳನ್ನು, ಲ್ಯಾಬ್ ಸಿಸ್ಟಮ್ಗಳನ್ನು ಯೂಸ್ ಮಾಡದೆ ಯಾವ ರೀತಿ ನೀವು ಕಂಪ್ಯೂಟರ್ಸ್ ಆಗಲಿ, ಸ್ಟೋರೇಜ್ ಆಗಲಿ, ಸಾಫ್ಟ್ವೇರ್ನ ಇಂಟರ್ನೆಟ್ ಮುಖಾಂತರ ನೀವು ಯೂಸ್ ಮಾಡ್ತೀರಾ ಅನ್ನೋದೇ ಇಲ್ಲಿ ಕ್ಲೌಡ್ ಕಂಪ್ಯೂಟಿಂಗ್. ಓಕೆನಾ? ಸೊ ಇಲ್ಲಿ ಎಕ್ಸಾಂಪಲ್ ಹೇಳಬೇಕು ಅಂತ ಅಂದರೆ, ಇವಾಗ ನೀವು ಗೂಗಲ್ ಡ್ರೈವ್ ಇನ್ಸ್ಟೆಡ್ ಆಫ್ ಪೆನ್ ಡ್ರೈವ್, ಸೊ ಜಿಮೇಲ್ ಆಗಲಿ, ಸೊ ದೀಸ್ ಆರ್ ಆಲ್ ಥಿಂಗ್ಸ್ ವರ್ಕ್ಸ್ ಬೇಸ್ಡ್ ಆನ್ ದ ಕ್ಲೌಡ್ಸ್. ಓಕೆ. ಸೊ ಕ್ಲೌಡ್ಸ್ ಅಂದರೆ ಮೋಡ ಅಂತ ಅನ್ಕೋಬೇಡಿ, ಇಟ್ ಇಸ್ ಅ ಸ್ಟೋರೇಜ್ ಸ್ಪೇಸ್. ಓಕೆನಾ? ನಿಮ್ಮ ಓನ್ ಲ್ಯಾಪ್ಟಾಪ್ ಮೇಲೆ ವರ್ಕ್ ಆಗೋದಿಲ್ಲ ಅದು. ಸ್ಟೋರೇಜ್ ಆಗಲಿ ಅದೆಲ್ಲ ನಿಮ್ಮ ಲ್ಯಾಪ್ಟಾಪಿಂದ ಅದನ್ನು ಏನಂತೀರ ತಗೊಳ್ಳೋದಾಗಲಿ, ಅಥವಾ ನಿಮ್ಮ ಲ್ಯಾಪ್ಟಾಪ್ ಸ್ಟೋರೇಜ್ನ ಯೂಸ್ ಮಾಡ್ಕೊಂಡು ಸ್ಟೋರ್ ಆಗೋದಾಗಲಿ, ಡೇಟಾ ಈ ಥರ ಆಗೋದಿಲ್ಲ. ಕ್ಲೌಡ್ ಅಂತ ಅಂದರೆ ಇಂಟರ್ನೆಟ್ಟಲ್ಲಿ ಎಲ್ಲೋ ಒಂದು ಕಡೆ ಅದು ಸ್ಟೋರ್ ಆಗಿರುತ್ತೆ. ಅದನ್ನು ಕ್ಲೌಡ್ ಕಂಪ್ಯೂಟಿಂಗ್ ಅಂತಾರೆ ಜನರಲ್ ಆಗಿ ಹೇಳಬೇಕು ಅಂದರೆ. ಇಂಟರ್ನೆಟ್ ಮೇಲೆ ಸಾಫ್ಟ್ವೇರ್ ರನ್ ಮಾಡ್ಬೋದು ಅಷ್ಟೇ, ಅದನ್ನು ಕ್ಲೌಡ್ ಕಂಪ್ಯೂಟಿಂಗ್ ಅಂತಾರೆ. ಓಕೆ. ಸೊ ವಾಟ್ ವಿಲ್ ಯು ಆ್ಯಕ್ಚುಲಿ ಲರ್ನ್ ಇನ್ ದಿಸ್ ಸಬ್ಜೆಕ್ಟ್ ಅಂತ ಹೇಳಿದ್ರೆ, ಸೊ ಈ ಸಬ್ಜೆಕ್ಟಲ್ಲಿ ನೀವು ಏನು ಕಲಿತೀರಾ ಅಂತ ಅಂದರೆ, ಲೈಕ್ ಬಿಗ್ ಕಂಪನೀಸ್ ಅಂದರೆ ದೊಡ್ಡ ದೊಡ್ಡ ಕಂಪನೀಸ್ ಎಲ್ಲ ಡೇಟಾನ ಹೇಗೆ ಸ್ಟೋರ್ ಮಾಡ್ತಾರೆ, ಆಮೇಲೆ ಆ್ಯಪ್ಸ್ ಎಲ್ಲ ಆನ್ಲೈನಲ್ಲಿ ಹೆಂಗೆ ವರ್ಕ್ ಆಗುತ್ತೆ, ಹೆಂಗೆ ರನ್ ಆಗುತ್ತೆ, ತುಂಬ ಮಿಲಿಯನ್ಸ್ ಆಫ್ ವೆಬ್ಸೈಟ್ಸ್ ಇರುತ್ತೆ, ಆಮೇಲೆ ಮಿಲಿಯನ್ಸ್ ಆಫ್ ಯೂಸರ್ಸ್ ಇರ್ತಾರೆ. ಸೊ ಇದನ್ನೆಲ್ಲ ಹೆಂಗೆ ಹ್ಯಾಂಡಲ್ ಮಾಡ್ತಾರೆ, ಆಮೇಲೆ ಡೇಟಾ ಸೆಕ್ಯೂರಿಟಿ ಹೆಂಗೆ ಮೇಂಟೈನ್ ಮಾಡ್ತಾರೆ. ಆಬ್ವಿಯಸ್ಲಿ ತುಂಬ ಜನ ಏನಂತೀರ ಲೈಕ್ ಯೂಸರ್ಸ್ ಇದ್ದಾರೆ ಅಂತ ಅಂದರೆ, ಸೊ ಆ ಯೂಸರ್ಸ್ ಡೇಟಾನ ಯಾವ ರೀತಿ ಸೆಕ್ಯೂರ್ ಮಾಡ್ತೀರಾ, ಆಮೇಲೆ ಅಪ್ಲಿಕೇಶನ್ ಕ್ಲೌಡ್ ಮೇಲೆ ಹೇಗೆ ಡೆಪ್ಲಾಯ್ ಆಗುತ್ತೆ. ಡೆಪ್ಲಾಯ್ ಅಂತ ಅಂದರೆ ನೀವು ಏನೋ ಒಂದು ವೆಬ್ಸೈಟ್ನ ಬಿಲ್ಡ್ ಮಾಡಿರ್ತೀರಾ, ಅದನ್ನು ಎಲ್ಲರಿಗೂ ಕಾಣಿಸ್ಬೇಕು ಅಂತ ಅಂದರೆ ಯು ವಿಲ್ ಡೆಪ್ಲಾಯ್ ದಟ್, ಅಂದರೆ ನೀವು ಅದನ್ನು ರಿಯಲ್ ವರ್ಲ್ಡ್ಗೆ ತರ್ತೀರಾ. ಸೊ ಹೌ ವಿಲ್ ಯು ಡೂ ದ್ಯಾಟ್, ಹೆಂಗೆ ಅದು ಕ್ಲೌಡ್ ಮೇಲೆ ರನ್ ಆಗುತ್ತೆ. ಸೊ ಇದು ಆ್ಯಕ್ಚುಲಿ ಹೇಳಬೇಕು ಅಂದರೆ ಇದು ಥಿಯರಿಟಿಕಲ್ ಸಬ್ಜೆಕ್ಟ್ ಅಲ್ಲ, ಇಟ್ ಈಸ್ ಅ ಇಂಡಸ್ಟ್ರಿ ಲೆವೆಲ್ ಕಾನ್ಸೆಪ್ಟ್ ಅಂತ ನಾನು ಹೇಳ್ತೀನಿ. ಸೊ ಇವಾಗ ನಾವು ಮಾಡ್ಯೂಲ್ ವೈಸ್ ನೋಡ್ತಾ ಹೋಗೋಣ, ಪ್ರತಿಯೊಂದು ಮಾಡ್ಯೂಲಲ್ಲೂ ನೀವು ಏನು ಕಲಿತೀರಾ ಅಂತ.
ಸೊ ಮಾಡ್ಯೂಲ್ 1 ನೀವು ಆಕ್ಚುಲಿ ಬೇಸಿಕ್ಸ್ ಆಫ್ ಕ್ಲೌಡ್ ಕಂಪ್ಯೂಟಿಂಗ್‌ನ ಕಲಿತೀರಾ. ಅಂದ್ರೆ ಒಂದು ಕಂಪ್ಯೂಟರು ಎಲ್ಲ ವರ್ಕ್ ಮಾಡೋದಿಲ್ಲ. ಒಂದೇ ಕಂಪ್ಯೂಟರ್ ಎಲ್ಲ ವರ್ಕ್ ಮಾಡೋದಿಲ್ಲ. ಸೊ ತುಂಬಾ ಕಂಪ್ಯೂಟರ್ ಸೇರ್ಕೊಂಡು ವರ್ಕ್ ಮಾಡುತ್ತೆ. ಸೊ ಈ ಒಂದು ಬೇಸಿಕ್ಸ್‌ನ ನೀವು ತಿಳ್ಕೊಂತೀರಾ. ಎಕ್ಸಾಂಪಲ್ ಹೇಳ್ಬೇಕಂದ್ರೆ ಇವಾಗ ಗೂಗಲ್ ಸರ್ಚು ಒಂದು ಕಂಪ್ಯೂಟರಿಂದ ಬರೋದಿಲ್ಲ. ಓಕೆನಾ? ಥೌಸಂಡ್ಸ್ ಆಫ್ ಸಿಸ್ಟಮ್ಮು ಒಂದೇ ಒಂದೇ ಏನಂತೀರ ತುಂಬಾ ಸಿಸ್ಟಮ್ಸು ಒಂದೇ ಇದ್ರ ಮೇಲೆ ವರ್ಕ್ ಮಾಡುತ್ತೆ. ಓಕೆನಾ? ಸೊ ಆ ಥರ ನೀವು ಇಲ್ಲಿ ಬೇಸಿಕ್ಸ್‌ನ ಕಲಿತಾ ಹೋಗ್ತೀರಾ. ಓಕೆ. ಮಾಡ್ಯೂಲ್ 2 ಅಲ್ಲಿ ವರ್ಚುವಲೈಸೇಷನ್ ಅನ್ನೋದನ್ನ ಕಲಿತೀರಾ. ಅಂದ್ರೆ ಒಂದು ಫಿಸಿಕಲ್ ಕಂಪ್ಯೂಟರು ಮತ್ತೆ ಮಲ್ಟಿಪಲ್ ಕಂಪ್ಯೂಟರ್ ತರ ಹೇಗೆ ಬಿಹೇವ್ ಮಾಡುತ್ತೆ ಅನ್ನೋದನ್ನ ನಾವು ವರ್ಚುವಲೈಸೇಷನ್ ಅಂತ ಹೇಳ್ತೀವಿ. ಅಂದ್ರೆ ಒಂದೇ ಲ್ಯಾಪ್‌ಟಾಪ್ ಅಲ್ಲಿ ನೀವು ವಿಂಡೋಸ್ ಆಗ್ಲಿ, ಲೈನೆಕ್ಸ್ ಆಗ್ಲಿ, ಉಬಂಟು ಆಗ್ಲಿ ತುಂಬಾ ಆಪರೇಟಿಂಗ್ ಸಿಸ್ಟಮ್‌ನ ನೀವು ರನ್ ಮಾಡ್ಬೋದು. ಓಕೆನಾ? ಸೊ ಇದನ್ನ ನಾವು ವರ್ಚುವಲೈಸೇಷನ್ ಅಂತ ನಾವು ಕರಿತೀವಿ. ಇದನ್ನ ನಾವು ಮಾಡ್ಯೂಲ್ 2 ಅಲ್ಲಿ ಕಲಿತೀವಿ. ಸೊ ಕ್ಲೌಡು ಇದ್ರ ಮೇಲೆ ಹೆಂಗೆ ಡಿಪೆಂಡ್ ಆಗಿದೆ ಅನ್ನೋದನ್ನ ನಾವು ಈ ಒಂದು ಮಾಡ್ಯೂಲಲ್ಲಿ ಕಲಿತೀವಿ. ಓಕೆ. ಸೊ ಇವಾಗ ಮಾಡ್ಯೂಲ್ 3 ಅಲ್ಲಿ ನಾವೇನ್ ಕಲಿತೀವಿ ಅಂದ್ರೆ ಕ್ಲೌಡ್ ಪ್ಲಾಟ್‌ಫಾರ್ಮ್ಸ್. ಅಂದ್ರೆ ಕಂಪನಿಗಳಿಗೆ ಅದರದ್ದೇ ಆದಂತಹ ಸರ್ವರ್ಸ್‌ನ ಬಿಲ್ಡ್ ಮಾಡಿರಲ್ಲ. ಓಕೆನಾ? ಮತ್ತೆ ಅವರು ಹೆಂಗೆ ಏನೇ ಒಂದು ವೆಬ್‌ಸೈಟ್‌ನ ಬಿಲ್ಡ್ ಮಾಡಿದ್ರು ಕೂಡ ಹೆಂಗೆ ಸ್ಟೋರ್ ಮಾಡ್ತಾರೆ ಅಥವಾ ಏನೇ ಒಂದು ಪ್ರಾಡಕ್ಟ್‌ನ ಅವರು ಡೆವಲಪ್ ಮಾಡಿದ್ರೆ ಯಾವ ರೀತಿ ಮ್ಯಾನೇಜ್ ಮಾಡ್ತಾರೆ ಸ್ಟೋರೇಜ್ ಆಗಲಿ ಮತ್ತೊಂದು ಪರ್ಪಸ್ ಆಗಲಿ ಅದರದ್ದು ಓಕೆನಾ ಸರ್ವಿಸ್ ಎಲ್ಲ ಯಾವ ರೀತಿ ಪ್ರೊವೈಡ್ ಮಾಡ್ತಾರೆ ಸೊ ಇದ್ರ ಬಗ್ಗೆ ಎಲ್ಲ ನೀವು ತಿಳ್ಕೊತೀರಾ ಅವರು ಏನು ಮಾಡ್ತಾರೆ ಅಂತಂದರೆ ರೆಂಟ್ನ ತಗೊಳ್ತಾರೆ ಕ್ಲೌಡ್ಸ್ನ ಓಕೆನಾ ಸೊ ಎಕ್ಸಾಂಪಲ್ ಹೇಳಬೇಕು ಅಂದರೆ ಅಮೆಜಾನ್ AWS ಅಮೆಜಾನ್ ಅವ್ರದ್ದೇ ಓನ್ ಕ್ಲೌಡ್ ಸಿಸ್ಟಮ್ ಇದೆ. ಸೊ ದಟ್ ಇಸ್ ವಾಟ್ AWS. ಆಮೇಲೆ ಗೂಗಲ್ ಕ್ಲೌಡು, ಮೈಕ್ರೋಸಾಫ್ಟ್ ಅಶ್ಯೂರು. ಸೊ ಈ ಮಾಡ್ಯೂಲಲ್ಲಿ ಅವರು ಹೆಂಗೆ ಅವರ ಇನ್ಫ್ರಾಸ್ಟ್ರಕ್ಚರ್ ಡಿಸೈನ್ ಹೆಂಗಿದೆ ಸೊ ಅಂತ ಕಲಿತಾ ಹೋಗ್ತೀರಾ. ಓಕೆನಾ? ನೆಕ್ಸ್ಟ್ ಕಮಿಂಗ್ ಟು ಮಾಡ್ಯೂಲ್ 4 ಇದರಲ್ಲಿ ನೀವೇನು ಕಲಿತೀರಾ ಅಂದರೆ ಕ್ಲೌಡ್ ಸೆಕ್ಯೂರಿಟಿ. ಸೊ ಇವಾಗ ನೀವು ಡೇಟಾ ಎಲ್ಲ ಸ್ಟೋರ್ ಮಾಡೋದು ಆನ್ಲೈನಲ್ಲೇ. ಓಕೆನಾ? ಆನ್ಲೈನ್ ಅಂದರೆ ವಿತ್ ರೆಸ್ಪೆಕ್ಟ್ ಟು ಕ್ಲೌಡ್ ಸ್ಟೋರ್ ಮಾಡ್ತೀರಾ. ಸೊ ಇಲ್ಲಿ ಸೆಕ್ಯೂರಿಟಿ ಅನ್ನೋದು ಇಂಪಾರ್ಟೆಂಟು. ತುಂಬ ಯೂಸರ್ಸ್ ಡೇಟಾನ ಅವರ ಒಂದು ಪರ್ಸ್ನಲ್ ಡೇಟಾ ಆಗಿರ್ಬೋದು, ಮತ್ತೊಂದು ಡೇಟಾ ಆಗಿರ್ಬೋದು, ಇದನ್ನ ನೀವೆಲ್ಲ ಒಂದು ಕಡೆ ಸ್ಟೋರ್ ಮಾಡ್ತೀರಾ. ಸೊ ಇದೆಲ್ಲ ಇಂಟರ್ನೆಟ್ ಮುಖಾಂತರ ಆಗಿರೋದ್ರಿಂದ ಸೊ ಹ್ಯಾಕಿಂಗ್ ಆಗಲಿ ಈ ಥರ ತುಂಬ ಸ್ಕ್ಯಾಮ್ಸ್ಗಳು ನಡಿಬೋದು. ಇದನ್ನು ನೀವು ಯಾವ ರೀತಿ ಸೆಕ್ಯೂರ್ ಆಗಿ ಅದನ್ನು ಪ್ರೊಟೆಕ್ಟ್ ಮಾಡ್ತೀರಾ ಅನ್ನೋದು ತುಂಬ ಇಂಪಾರ್ಟೆಂಟು. ಸೊ ಇದಲ್ಲೆಲ್ಲ ನೀವು ಕಲಿತಾ ಹೋಗ್ತೀರಾ ಲೈಕ್ ಪಾಸ್ವರ್ಡ್ ಪ್ರೊಟೆಕ್ಷನ್ ಆಗಿರ್ಬೋದು, ಎನ್ಕ್ರಿಪ್ಷನ್ ಆಗಿರ್ಬೋದು ಲೈಕ್ ಡೇಟಾ ಲಾಕಿಂಗ್ ಆಗಿರ್ಬೋದು ಅಥವಾ ಹ್ಯಾಕಿಂಗ್ನ ಪ್ರಿವೆಂಟ್ ಮಾಡೋದಾಗಿರ್ಬೋದು, ಪ್ರೈವಸಿನ ಮೇಂಟೈನ್ ಮಾಡೋದಾಗಿರ್ಬೋದು, ಇದನ್ನೆಲ್ಲ ನೀವು ಕಲಿತೀರಾ. ಸೊ ಮಾಡ್ಯೂಲ್ 5 ಅಲ್ಲಿ ನೀವೇನು ಕಲಿತೀರಾ ಅಂತ ಅಂದರೆ ಪ್ರೋಗ್ರಾಮ್ಸು ಕ್ಲೌಡ್ ಮೇಲೆ ಹೇಗೆ ರನ್ ಆಗತ್ತೆ, ಹೇಗೆ ರನ್ ಮಾಡ್ಬೋದು, ವೆಬ್ಸೈಟ್‌ನ ನೀವು ಹೇಗೆ ಹೋಸ್ಟ್ ಮಾಡ್ತೀರಾ, ಸೊ ಇದನ್ನ ನೀವು ಕಲಿತೀರಾ. ಮತ್ತೆ ಸರ್ವರ್ ಮ್ಯಾನೇಜ್ ಮಾಡದೆ ಅಪ್ಲಿಕೇಶನ್ನ ರನ್ ಮಾಡ್ಬೋದಾ? ಹೆಂಗ್ ಮಾಡ್ಬೋದು ಮಾಡಂಗಿದ್ರೆ? ಸೊ ಇವೆಲ್ಲ ಈ ಮಾಡ್ಯೂಲಲ್ಲಿ ನೀವು ಕಲಿತೀರಾ. ಸೊ ಲ್ಯಾಬಲ್ಲಿ ನೀವು ಆಲ್ಮೋಸ್ಟ್ ಮೋಸ್ಟ್ ಇಂಪಾರ್ಟೆಂಟ್ ಪಾರ್ಟು ಇಲ್ಲಿ ಥಿಯರಿ ಮಾತ್ರ ಅಲ್ಲ, ನೀವು ಲ್ಯಾಬ್ ಕೂಡ ಇದಕ್ಕೆ IPCC ಸಬ್ಜೆಕ್ಟ್ ಆಗಿರೋದ್ರಿಂದ ಲ್ಯಾಬ್ ಕೂಡ ಇಂಪಾರ್ಟೆಂಟ್ ಆಗತ್ತೆ. ಓಕೆನಾ? ಸೊ ಇಲ್ಲಿ ನೀವು ಏನೇನು ಕಲಿತೀರಾ ಲ್ಯಾಬಲ್ಲೂ ಅಂತ ನಾನು ಹೇಳ್ತೀನಿ ನೋಡಿ. ವರ್ಚುವಲ್ ಮೆಷಿನ್ ಹೇಗೆ ಕ್ರಿಯೇಟ್ ಮಾಡ್ತೀರಾ? ಸೊ ಮತ್ತೆ ಕ್ಲೌಡಲ್ಲಿ ಡೇಟಾನ ಯಾವ ರೀತಿ ಸ್ಟೋರ್ ಮಾಡ್ತೀರಾ? ಒಂದು ವೆಬ್ ಆ್ಯಪ್‌ನ ಅಥವಾ ವೆಬ್ ಅಪ್ಲಿಕೇಶನ್ನ ನೀವು ಯಾವ ರೀತಿ ಡಿಪ್ಲಾಯ್ ಮಾಡ್ತೀರಾ? ಆಮೇಲೆ AWS ಯೂಸ್ ಮಾಡ್ತೀರಾ? ಆಮೇಲೆ CI/CD ಕಾನ್ಸೆಪ್ಟ್‌ನ ಟಚ್ ಮಾಡ್ತೀರಾ? ಆಮೇಲೆ ಇದೆಲ್ಲ ರಿಯಲ್ ವರ್ಲ್ಡ್ ಇಂಡಸ್ಟ್ರಿ ಎಕ್ಸ್‌ಪ್ಲೋಷರ್ ಅಂತಲೇ ನಾನು ಹೇಳ್ತೀನಿ. ಸೊ ಇನ್ನೆಲ್ಲ ನಿಮ್ಮ ಮಾರ್ಕ್ಸ್ ಬಗ್ಗೆ ನಿಮಗೆ ಗೊತ್ತಿರೋದೆ. ಸೊ ಇನ್ನೂ ಒಂದು ಏನು ಹೇಳಬೇಕು ಅಂದರೆ ಈ ಒಂದು ಸಬ್ಜೆಕ್ಟ್‌ನ ಕಂಪ್ಲೀಟ್ ಮಾಡಾದ್ಮೇಲೆ ನೀವೇನು ಕಲಿತೀರಾ ಅಂತ ಅಂದರೆ ರಿಯಲ್ ವೆಬ್ಸೈಟ್ ಹೇಗೆ ವರ್ಕ್ ಮಾಡುತ್ತೆ ಅಂತ ಅರ್ಥ ಮಾಡ್ಕೊಳ್ಬೋದು. ನಿಮ್ಮ ಓನ್ ಆ್ಯಪ್‌ನ ಅಥವಾ ಅಪ್ಲಿಕೇಶನ್ನ ಡಿಪ್ಲಾಯ್ ಮಾಡ್ಬೋದು. ಆಮೇಲೆ ಕ್ಲೌಡ್ ಬೇಸ್ಡ್ ಫೈನಲ್ ಇಯರ್ ಪ್ರಾಜೆಕ್ಟ್‌ನ ಮಾಡ್ಬೋದು. ಸೊ AWS ಸರ್ಟಿಫಿಕೇಷನ್‌ಗೆ ನೀವು ಪ್ರಿಪೇರ್ ಆಗ್ಬೋದು. ಓಕೆನಾ? ಸೊ ಈ ರೀತಿ ನೀವು ಕಂಪ್ಲೀಟ್ ಆದಮೇಲೆ ನಿಮ್ಮ ಔಟ್‌ಕಮ್ಸು ಇದಾಗಿರುತ್ತೆ. ಓಕೆನಾ? ಸೊ ಅರ್ಥ ಆಯ್ತಲ್ವಾ? ಯಾವ ರೀತಿ ನಿಮಗೆ ಕ್ಲೌಡ್ ಅನ್ನೋದು ಒಂದು ಅಟ್‌ಲೀಸ್ಟ್ ನಿಮಗೆ ಒಂದು ಓವರ್ ವ್ಯೂ ಅನ್ನೋದು ಸಿಕ್ತಾ? ಸೊ ದಟ್ ಈಸ್ ಇಂಪಾರ್ಟೆಂಟ್. ಓವರ್ ವ್ಯೂ ಅನ್ನೋದು ಸಿಕ್ಕಿದ್ರೆ ಲೈಕ್ ಒಂದೊಂದು ಮಾಡ್ಯೂಲಲ್ಲಿ ಏನೇನು ಇದೆ ಅನ್ನೋದು ನಿಮಗೆ ಕಂಪ್ಲೀಟಾಗಿ ಅರ್ಥ ಆದರೆ ಸೊ ನಿಮ್ಮ ಟೀಚರ್ಗಳು ಎಲ್ಲಿದ್ದಾರೆ, ಏನು ಮಾಡ್ತಿದ್ದಾರೆ, ಕರೆಕ್ಟಾಗಿ ಹೇಳ್ಕೊಡ್ತಿದ್ದಾರಾ? ಸೊ ಇದು ನಿಮಗೆ ಕಂಪ್ಲೀಟಾಗಿ ಐಡಿಯಾ ಬರ್ತಾ ಹೋಗುತ್ತೆ. ಓಕೆನಾ? ಸೊ ದಿಸ್ ಈಸ್ ವೆರಿ ಇಂಪಾರ್ಟೆಂಟ್ ಸಬ್ಜೆಕ್ಟ್ ಆ್ಯಂಡ್ ವೆರಿ ಇಂಟ್ರೆಸ್ಟಿಂಗ್ ಸಬ್ಜೆಕ್ಟ್ ಹೇಳಬೇಕು ಅಂದರೆ. ಸೊ ಡೇಟಾ ಸ್ಟೋರೇಜು ಸೊ ಇದು ಎಷ್ಟು ಇಂಟ್ರೆಸ್ಟಿಂಗ್ ಇರುತ್ತೆ ಅಲ್ವಾ? ಸೊ ದಟ್ ಈಸ್ ವಾಟ್. ಸೊ ಏನಾದರೂ ಇದ್ರ ಬಗ್ಗೆ ನಿಮಗೆ ಡೌಟ್ಸ್ ಏನಾದರೂ ಇದ್ದರೆ ಸೊ ಅರ್ಥ ಆಗಿಲ್ಲ ಅಂತ ಅಂದರೆ ಸೊ ಕಮೆಂಟ್, ನಾನು ಅಲ್ಲೇ ನಿಮಗೆ ರಿಪ್ಲೈ ಮಾಡ್ತೀನಿ. ಓಕೆ. ಸೊ ಥ್ಯಾಂಕ್ ಯು ಸೋ ಮಚ್.